ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನ ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು, ಈ ಕಬ್ಬಿನ ಪ್ಲಾಟ್ಗೆ ಫೆರಸ್ ಡೆಫಿಷಿಯನ್ಸಿ ಆಗಿದೆ. ತಾವು ನೋಡ್ಬೋದು, ಈ ತರಹ ಲೀಫ್ ಎಲೆಯ ಕಲರ್ ಎಲ್ಲೋ ಆಗುತ್ತೆ. ಈ ತರಹ ಯೆಲ್ಲೋ ಕಲರ್ ಲೀವ್ಸ್ ಆಗ್ತವೆ. ಇದು ಫೆರಸ್ ಡೆಫಿಷಿಯನ್ಸಿ. ಈ ತರಹ ಯೆಲ್ಲೋ ಆಗಿದೆ. ತಾವು ನೋಡ್ಬೋದು, ಗ್ರೀನ್ ಲೈನ್ಸ್ ಇರ್ತವೆ ಹಾಗೂ ಎರಡು ಗ್ರೀನ್ ಲೈನ್ಸ್ ನಡುವೆ ಯೆಲ್ಲೋ ಕಲರ್ ಆಗುತ್ತೆ. ಇದು ಫೆರಸ್ ಡೆಫಿಷಿಯನ್ಸಿಯ ಲಕ್ಷಣ. ಈ ಫೆರಸ್ ಡೆಫಿಷಿಯನ್ಸಿಯಿಂದ ನಾವು ಯಾವ ತರಹ ಮ್ಯಾನೇಜ್ಮೆಂಟನ್ನು ಮಾಡಬೇಕು? ಫೆರಸ್ ಡೆಫಿಷಿಯನ್ಸಿಯನ್ನು ಮ್ಯಾನೇಜ್ಮೆಂಟ್ ಮಾಡಲು ನಾವು ಎಕರೆಗೆ 30 kg ಫೆರಸ್ ಸಲ್ಫೇಟನ್ನು ಯೂಸ್ ಮಾಡಬೇಕು, ಅಥವಾ 12% ಫೆರಸ್ EDTA ಸ್ಪ್ರೇಯನ್ನು 15 ದಿವಸಿಗೆ ಒಂದು ಸಲ ನಾವು ಈ ತರಹ 2 ಸ್ಪ್ರೇಯನ್ನು ತಗೋಬೇಕು. ಇದರಿಂದ ನಾವು ಫೆರಸ್ ಡೆಫಿಷಿಯನ್ಸಿಯಿಂದ ಆರಾಮಾಗಿ ಮ್ಯಾನೇಜ್ಮೆಂಟ್ ಮಾಡಬಹುದು. ತಾವು ನೋಡ್ಬೋದು, ಈ ತರಹ ಫೆರಸ್ ಡೆಫಿಷಿಯನ್ಸಿ ಈ ಪ್ಲಾಟ್ಗೆ ಆಗಿದೆ. ಇದರಿಂದ ನಿಯರ್ಲಿ 15ರಿಂದ 20% ಇಳುವರಿಯು ಕಡಿಮೆಯಾಗುವ ಚಾನ್ಸಸ್ ಇರುತ್ತೆ. ಆದ ಕಾರಣ ಫೆರಸ್ ಡೆಫಿಷಿಯನ್ಸಿಯನ್ನು ಆದಷ್ಟು ಬೇಗ ತಾವು ಕಂಟ್ರೋಲನ್ನು ಮಾಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.